ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವನೇ ಆರಡಿ, ಅದು ಇರೋದು 12/6 ದೀರ್ಘ ಪ್ರಯಾಣವೋ ತಪ್ಪಿನ ಚಡಪಡಿಕೆಯೋ. ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾದ ದರ್ಶನ್ ನಿದ್ದೆ ಇಲ್ಲದೆ ಚಡಪಡಿಸಿದ್ದಾರೆ. ನಿನ್ನೆ ಉಪವಾಸ, ಇವತ್ತು ಹಸಿದ ಹೊಟ್ಟೆಗೆ ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಮಟನ್ ಬಡಿಸಲಾಗಿದೆ. ಬೆಂಗಳೂರು ದಾಟಿ ಅರ್ಧ ದಾರಿ ಕಳೆದಿತ್ತು. ಆಗ ಮುಖ ಎತ್ತಿದ ದರ್ಶನ್, ನನ್ನ ಟೈಮ್ ಸರಿ ಇಲ್ಲ ಅಷ್ಟೇ ಎಂದು ಪಶ್ಚಾತ್ತಾಪದ ಮಾತಾಡಿದ್ದಾರೆ. ಆ ಕೇಸಲ್ಲಿ ಏನು ಹೇಳಿದ್ರು ತಪ್ಪಾಗತ್ತೆ ಅಂತ ತನ್ನ ಸಿನಿ ಜರ್ನಿಯ ಏರಿಳಿತಗಳ ಚಿತ್ರಕಥೆ ಒಪ್ಪಿಸಿದ್ದಾನೆ. ಇತ್ತ ಕಾಟೇರ ಕ್ಲಬ್ ಹೌಸ್ ಸದಸ್ಯರಿಗೂ ವಿಚಾರಣೆ ಬಾಕಿ ಇದೆ. ಈ ದರ್ಶನ್ ಸೇರಿದ ಜೈಲು ಅದೇನು ಕಮ್ಮಿ ಇಲ್ಲ, ಅದು ಒಂಥರ ರೆಸಾರ್ಟ್. ದುಡ್ಡು ಕೊಟ್ಟರೆ ರಾಜಾತಿಥ್ಯ ಸಿಗತ್ತೆ. ಒಳಗಡೆ ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಸುಕ್ಕ, ಸೆಲ್ಫಿ, ಫೋಟೋಗಳು ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಇನ್ನು ಕರಿಯನ ಸೆಲೆಬ್ರೇಷನ್ಗೆ ಬಂದ ಅಭಿಮಾನಿಗಳಿಗೆ ಲಾಟಿಯ ರುಚಿ ಸಿಕ್ಕಿದೆ. ಮಹಾಭಾರತದ ಪಾಂಚಾಲಿ ಅದು ಧರ್ಮ ಸಂಕಟದ ಕತೆ. ಆದರೆ ಇವಳನ್ನ ಏನನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಈಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 15-20 ಮದುವೆಯಾಗಿದ್ದಾಳೆ. ಆದರೆ ಅಧಿಕೃತವಾಗಿ 8 ಅಂತೆ. ಉಡುಪಿಯ ತಬಸ್ಸುಂ ತಾಜ್ಳ ಮೋಸದಾಟದ ಖಯಾಲಿ ಇವತ್ತು ಬಯಲಾಗಿದೆ. ಇವೆಲ್ಲ ಎಂಥ ವಿಕೃತಿಗಳು ನೋಡಿ. ಲೇಡೀಸ್ ಹಾಸ್ಟೆಲ್ನ ವಾಶ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟಿದ್ದಾರೆ. ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ದಂಧೆಯೇ ಮಾಡಿಕೊಂಡಂತ ಹುಡುಗಿ 300 ವಿಡಿಯೋ ರೆಕಾರ್ಡ್ ಮಾಡಿದ್ದಾಳೆ. ದುಡ್ಡಿಗೋ ಇನ್ಯಾವುದಕ್ಕೋ ಬ್ಲಾಕ್ ಮಾಡಲಾಗಿದ್ದು ಕಿಡಿಗೇಡಿಯನ್ನು ಬಂಧಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.